ಬೆಂಗಳೂರು ಸಿಸಿಬಿ ಪೊಲೀಸರು ಮತ್ತು ನಗರದ ವಿವಿಧ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮಾದಕ ದ್ರವ್ಯದ ವಿಧವಾದ ಮತ್ತೇರಿಸುವ ಪದಾರ್ಥಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನೊಂದೆಡೆ ಬೆಂಗಳೂರು ಸಿಟಿ ಪೊಲೀಸರು ಕಳ್ಳರ ಬೇಟೆಯಾಡಿದ್ದಾರೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 10 ಕೋಟಿ ಮೌಲ್ಯದ ಮಾದಕ ಪದಾರ್ಥ ವಶ. ಬೆಂಗಳೂರು ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಹೈಡ್ರೋ ಗಾಂಜಾ ಸೇರಿ ಹಲವು ಮಾದಕ ದ್ರವ್ಯ ಜಪ್ತಿ. ಮಾದಕ ದಂಧೆಕೋರರ ವಿರುದ್ಧ ಬೆಂಗಳೂರು ಪೊಲೀಸರು ಸಮರ ಸಾರಿದ್ದಾರೆ. ಇಡೀ ಬೆಂಗಳೂರನ್ನ ನಶೆ ಮುಕ್ತ ನಗರವನ್ನಾಗಿಸಲು ಪಣ ತೊಟ್ಟಿರುವ ಬೆಂಗಳೂರು ಪೊಲೀಸರು ನಗರದ ವಿವಿಧೆಡೆ ಕಾರ್ಯಾಚರಣೆ ನಡೆಸಿ ಸುಮಾರು 10.59 ಕೋಟಿ ರೂಪಾಯಿ ಮೌಲ್ಯದ ಮಾದಕ ಪದಾರ್ಥಗಳನ್ನ ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ 3 ವಿದೇಶಿ ಪ್ರಜೆಗಳು ಸೇರಿದಂತೆ ಒಟ್ಟು 15 ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ತಿಳಿಸಿದ್ರು. 15 ಜನ ಆರೋಪಿ ಅರೆಸ್ಟ್ ಆಗಿದೆ. 3 ಜನ ಆರೋಪಿ ಅವರು ಫಾರಿನ್ ಕಂಟ್ರಿ ಅವರು, ಔಟ್ಸೈಡ್ ಅಂದ್ರೆ ಹೊರಗ ದೇಶದವರು, ಮತ್ತೆ 12 ಜನ ಇಲ್ಲೇ ಕೇರಳ ಸ್ಟೇಟ್ ಅವರು, ಎಲ್ಲ ಸೇರಿ 15 ಜನ ಅರೆಸ್ಟ್ ಆಗಿದ್ದಾರೆ. ಮಾದಕ ಪದಾರ್ಥಗಳನ್ನ ಜಪ್ತಿ ಮಾಡಿರುವ ಸಿಸಿಬಿ ಮಾದಕ ದ್ರವ್ಯ ನಿಗ್ರಹ ದಳ ಮತ್ತು ಬೆಂಗಳೂರು ಸಿಟಿ ಪೊಲೀಸರು 9 ಕೆಜಿ ಹೈಡ್ರೋ ಗಾಂಜಾ, 5 ಕೆಜಿ ಎಂಡಿಎಂಎ, 34 ಕೆಜಿ ಗಾಂಜಾ, 131 ಗ್ರಾಂ ಕೊಕೇನ್, 462 ಎಂಎಲ್ ಹ್ಯಾಶ್ ಆಯಿಲ್ ಸೇರಿ 1 ಕಾರು, 1 ದ್ವಿಚಕ್ರ ವಾಹನ, ಹೀಗೆ ಒಟ್ಟು 21.50 ಕೋಟಿ ಮೌಲ್ಯದ ಅಕ್ರಮ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಕ್ರೀಡಾ ವೀಸಾ ಪಡೆದು ಭಾರತಕ್ಕೆ ಬಂದು ಮಾದಕ ದಂಧೆಯಲ್ಲಿ ತೊಡಗಿದ್ದ ದಕ್ಷಿಣ ಆಫ್ರಿಕಾ ಮೂಲದ ಕೋರ್ಲಿ ಡೇನಿಯಲ್ ಎಂಬಾತನನ್ನ ಬಂಧಿಸಲಾಗಿದೆ. ಇನ್ನು ವಿದೇಶದಿಂದ ಚಾಕೊಲೇಟ್ ಮತ್ತು ವೇಫರ್ಸ್ ಕವರ್ಗಳಲ್ಲಿ ಹೈಡ್ರೋ ಗಾಂಜಾ ಸಾಗಾಟ ಮಾಡುತ್ತಿದ್ದ 2 ಪೆಡ್ಲರ್ಗಳನ್ನ ಅಮೃತಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಒಟ್ಟಾರೆ ದಿನದಿಂದ ದಿನಕ್ಕೆ ನಗರದಲ್ಲಿ ಮಾದಕ ದ್ರವ್ಯಗಳ ಘಾಟು ಜೋರಾಗಿದ್ದು, ಅದರ ಕಡಿವಾಣಕ್ಕೆ ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮುಂದಾಗಿದೆ. ಗಿರೀಶ್ BS, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.